ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬ್ರಹ್ಮಾವರ ತಾಲೂಕಿನ ಮಂದಾರ್ತಿ ಸಮೀಪದ ನಂಚಾರು ಕಾಮಧೇನು ಗೋಶಾಲೆಯಲ್ಲಿದ್ದೇವೆ. ಈ ಗೋಶಾಲೆಯನ್ನ ಒಬ್ರು ದಂಪತಿಗಳು ನಡೆಸ್ತಾ ಇದ್ದಾರೆ. ಇದು ಅಂತಿಂತ ಗೋಶಾಲೆ ಅಲ್ಲ, ತುಂಬಾ ವಿಶೇಷವಾದ ಗೋಶಾಲೆ. ಅನಾಥಾಶ್ರಮದಲ್ಲಿ ಹೇಗೆ ಅನಾಥರು ಇರ್ತಾರೆ, ಅದೇ ರೀತಿ ಈ ಕಾಮಧೇನು ಗೋಶಾಲೆಯಲ್ಲಿ ಅನಾಥ ಗೋವುಗಳನ್ನ ರಕ್ಷಣೆ ಮಾಡ್ತಾ ಬಂದಿದ್ದಾರೆ. ಸೊ ಇವತ್ತು ನಾವು ಈ ಗೋಶಾಲೆಗೆ ಬಂದಿದ್ದೇವೆ. ಆ ದಂಪತಿಗಳ ಹೆಸರು ರಾಜೇಂದ್ರ ಚೆಕ್ಕೇರ ಹಾಗೆ ಲಲಿತಾ ಆರ್ ಚೆಕ್ಕೇರ ಅಂತ ಹೇಳಿ. ಬನ್ನಿ ಅವ್ರ ಹತ್ರನೇ ನಾವು ಮಾತನಾಡೋಣ. ಸರ್, ನಾನು ಮಾತನಾಡುವಾಗ್ಲೇ ಹೇಳಿದ್ದೇನೆ, ಇಲ್ಲಿ ಅನೇಕ ಗೋವುಗಳಿದೆ. ಅದರಲ್ಲೂ ಕೂಡ ಅನಾಥ ಗೋವುಗಳು, ಹಾಗೆ ಅಪಘಾತದಲ್ಲಿ ಗಾಯಗೊಂಡಂತಹ ಗೋವುಗಳು, ಹಾಗೆ ಕಾಯಿಲೆಗೆ ಬಿದ್ದಂತಹ ಗೋವುಗಳನ್ನ ನೀವಿಬ್ರು ಕೂಡ ರಕ್ಷಣೆ ಮಾಡ್ತಾ ಬಂದಿದ್ರಿ. ಸೊ ನಾನು ನಿಮ್ಮ ಹತ್ರ ಮೊದಲನೇದಾಗಿ ಕೇಳಬೇಕು, ಈ ಗೋವುಗಳನ್ನ ರಕ್ಷಣೆ ಮಾಡ್ಬೇಕಂತ ನಿಮ್ಗೆ ಏಕೆ ಬಂತು ಅಂತ ಮನಸ್ಸಲ್ಲಿ? ನಮಸ್ಕಾರ ಎಲ್ಲರಿಗೂ. ನಾವು ಮೊದಲು ಸಾಧಾರಣ ಒಂದು 20 ವರ್ಷದಿಂದ ಹೈನುಗಾರಿಕೆ ಮಾಡ್ತಾ ಇದ್ದವರು. ಒಂದು 30 ದನಗಳನ್ನು ಸಾಕಿ ಉತ್ತಮ ಹೈನುಗಾರರ ಪ್ರಶಸ್ತಿ ಕೂಡ ತಗೊಂಡವರು. ಹೀಗೆ ಮಾಡ್ತಾ ಮಾಡ್ತಾ ಬರುವಾಗ ನನ್ನಲ್ಲಿ ಉತ್ಪತ್ತಿಯಾದ ಗುಡ್ಡ ಕರುಗಳನ್ನು ನಾವು ಗೋಶಾಲೆಗೆ ಬಿಡ್ತಾ ಇದ್ದು ಸ್ವಾಭಾವಿಕ. ಹಾಗೆ ನಮಗೆ ಮಕ್ಕಳಿಲ್ಲದ ಪ್ರಯುಕ್ತ ನಮ್ಮಲ್ಲೂ ಒಂದು ಆಲೋಚನೆ ಬಂತು, ಯಾಕೆ ನಾವು ಗೋಶಾಲೆ ಮಾಡಬಾರ್ದು ಅಂತ. ಸಂಪನ್ಮೂಲದ ಕೊರತೆ ಆಗ್ತದೆ. ಹೀಗೆಲ್ಲಿರುವಾಗ ಆಕಸ್ಮಿಕವಾಗಿ ಕೆಲವರ ಪರಿಚಯವಾಗಿ ಒಡನಾಟವಾಗಿ ಗೋಶಾಲೆ ಮಾಡುವ ಹಂತಕ್ಕೆ ನಾವು ತಲುಪಿದೆವು. ಆ ತಲುಪಿದಾಗ ನನಗೊಂದು ಮಾರಲ್ ಬೇಕಂತ ಶೃಂಗೇರಿ ಮಠದವ್ರನ್ನ ನಾನು ಪ್ರಥಮತ ಸಂಪರ್ಕಿಸಿದೆ. ಒಂದು ಗೋಶಾಲೆ ಮಾಡ್ಕೊಂಡು ತಮ್ಮ ಆಶೀರ್ವಾದ ಬೇಕು ಅಂತ. ಆಶೀರ್ವಾದ ಮಾತ್ರ ಕೇಳಿದ್ವಿನ ಇದುವರೆಗೆ ಯಾವುದೇ ಸಂಪನ್ಮೂಲಕ್ಕೆ ಅವರನ್ನು ಆಶ್ರಯ ನಾವು ಮಾಡಲಿಲ್ಲ. ಕಾರಣ ಅಂತ ಹೇಳಿದ್ರೆ ನಮಗೆ ಮಕ್ಕಳಿಲ್ಲ. ಮುಂದೆ ಇದನ್ನು ನಡೆಸ್ಕೊಂಡು ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೇವೆ. ಈಗ ಆ ಟ್ರಸ್ಟ್ನವರು ಎಲ್ಲರೂ ಸಕ್ರಿಯವಾಗಿದ್ದಲ್ಲಿ ಇದನ್ನು ಸಕಾರಾತ್ಮಕವಾಗಿ ನಡೆಸ್ಕೊಂಡು ಹೋಗ್ಲಿಕ್ಕಾಗ್ತದೆ. ಇಲ್ಲ ಅಂದರೆ ನಾವು ಯಾವುದಾದ್ರು ಮಠಮಾನ್ಯದ ಆಶ್ರಯ ಹೋಗಲೇಬೇಕಾದ್ದು ಅನಿವಾರ್ಯವಾಗಿರ್ತದೆ. ಹಾಗಾಗಿ ನಾವು ಗೋಶಾಲೆ ಮಾಡಬೇಕು ಅಂತ ಸಂಕಲ್ಪಕ್ಕೆ ಈ ಆಕಸ್ಮಿಕವಾಗಿ ಒದಗಿದ ಸಂದರ್ಭವನ್ನು ಸದುಪಯೋಗಪಡಿಸ್ಕೊಂಡು ಪ್ರಾರಂಭದಲ್ಲಿ ಒಂದು 25 ಹಸುಗಳನ್ನ ಸಾಕಿ ಈ ಮಟ್ಟಕ್ಕೆ ಇವತ್ತು ತಲುಪಿದ್ದೇವೆ. ಹೆಚ್ಚಾಗಿ ಅನಾಥ ಗೋವುಗಳು, ಯಾಕಂದರೆ ಇಲ್ಲಿ ಉಡುಪಿ ಜಿಲ್ಲೆಯ ಹೆಚ್ಚಿನ ಕಡೆಯಿಂದ ನಂಚಾರು ಗೋಶಾಲೆ ಮಾಡಿ ಈಗ ತಂದು ಸ್ವಲ್ಪ ಅವರ ಯಥಾಶಕ್ತಿ ಸ್ವಲ್ಪ ಕಾಣಿಕೆ ಕೊಟ್ಟು ಬಿಟ್ಟು ಹೋಗ್ತಾ ಇದ್ದಾರೆ. ಹೆಚ್ಚಾಗಿ ಗುಡ್ಡ ಕರುಗಳೇ ಇಲ್ಲಿದ್ದಾವೆ, ನೀವು ನೋಡ್ಬೋದು. ಸಾಧಾರಣ ಇಲ್ಲಿ ಸಂಖ್ಯೆಗೆ 300 ತಲುಪಿದ್ರೂ 250ಕ್ಕೂ ಮಿಗಿಲಾಗಿ ಗುಡ್ಡವೇ ಇದ್ದಾವೆ ಗಂಡು ಕರುಗಳು. ನಮ್ಮ ಉದ್ದೇಶ ಈಗ ಸ್ಪಷ್ಟವಾಗಿ ನಾನು ಹೇಳೋದಾದರೆ, ಆಹಾರಕ್ಕಾಗಿ ವಸ್ತು ಆಗಬಾರ್ದು. ಇವು ಗೋವುಗಳು ಆಹಾರಕ್ಕಾಗಿ ವಸ್ತು ಆಗಬಾರ್ದು. ತಮ್ಮ ಜೀವವನ್ನು ಮಣ್ಣೊಂದಿಗೆ ಬೆರೆತು ಕಳಿಬೇಕು. ಅದಕ್ಕಾಗಿ ನಾವು ಈ ಗೋಶಾಲೆಯನ್ನು ಪ್ರಾರಂಭಿಸಿ ಈಗ ಹೋರಾಟ ಕೊಡ್ತಾ ಇದ್ದೇವೆ. ಸಂಪನ್ಮೂಲದ ಕೊರತೆ ನಮ್ಗೆ ಆಗ್ತಾ ಇದೆ, ಆದರೆ ಹೆಚ್ಚಿನ ಜನರನ್ನು ಸಂಪರ್ಕಿಸಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಈ ರೀತಿಯಿಂದ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇದೆ. ನಮಗೆ ಮಕ್ಕಳಿರುವುದೇ ಕಾರಣ ನಾವು ಗೋಶಾಲೆ ಮಾಡಲಿಕ್ಕೆ. ಅಮ್ಮ, ಸರ್ ಮಾತಾಡುವಾಗ ಹೇಳಿದ್ರು ನಮ್ಗೆ ಮಕ್ಕಳಿಲ್ಲ, ಆ ಕಾರಣದಿಂದ ನಾವು ಗೋವುಗಳನ್ನ ಸಾಕ್ತಾ ಇದ್ದೇವೆ ಅಂತ ಹೇಳಿ. ಸೊ ಈಗ ನೀವು ಗೋವುಗಳಲ್ಲೇ ಮಕ್ಕಳನ್ನ ಕಾಣ್ತಾ ಇದ್ದೀರಲ್ವಾ? ಹೌದೌದು. ನಾವು ಈಗ ನಮ್ಮ ಮಕ್ಕಳಿದ್ರೆ ಎಷ್ಟು ಪ್ರೀತಿ ಮಾಡ್ಕೋ ಅಷ್ಟೇ ಪ್ರೀತಿಯಿಂದ ಇವ್ರನ್ನ ನೋಡ್ತಾ ಇದ್ದೇವೆ. ಅಷ್ಟೇ. ಕಷ್ಟ ಆಗ್ತದ ಇದನ್ನ ನೋಡುವಾಗ? ಏನು ಕಷ್ಟ ಆಗುತ್ತೆ, ಖುಷಿ ಆಗ್ತದೆ ಅಷ್ಟೇ. ಈ ನೋಡ್ಕೊಳ್ಳಿಕ್ಕೆ ನಮಗೆ ಜನ ಬೇಕು. ಈಗ ಸಾಧಾರಣ 1 ತಿಂಗಳಿಂದ ಈಚೆಗೆ ಒಂದು 3 ಹುಡುಗರು ಬಂದ ಇದ್ದಾರೆ. ಆ ಹುಡುಗನು ಕೂಡ ತನ್ನ ಮಕ್ಕಳಂತ ಅವಳು ಪ್ರೀತಿ ಕೊಡ್ತಾ ಇದ್ದಾಳೆ ಅವರಿಗೆ. ನನಗದು ಖುಷಿ ಆಗ್ತಾ ಇದೆ. ಯಾಕಂದ್ರೆ ಪರೋಕ್ಷವಾಗಿ ನಾವು ನೋಡ್ತಾ ಇರುವಾಗ ಅವಳು ನೋಡಲಿಕ್ಕೆ ಇವಳು ಅಷ್ಟು ಸ್ಪಂದನೆ ಆ ಹುಡುಗರಿಗೆ ಕೊಡ್ತಾ ಇದ್ದಾಳಲ್ಲ ಅನ್ನೋದು ಕೂಡ ನಮಗೆ ಖುಷಿ ಆಗ್ತಾ ಇದೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಈ ಕೆಲಸಗಳು ಸ್ಟಾರ್ಟ್ ಆಗ್ತಿದೆ ಸರ್? ಸಂಜೆ ರಾತ್ರಿಯವರೆಗೆ ಎಷ್ಟು ಗಂಟೆ ತನಕ ಇರ್ತದೆ? ಬೆಳಿಗ್ಗೆ ಸಾಧಾರಣ ಒಂದು 5-5:15 ಗಂಟೆಗೆ ಹುಡುಗರು ಹೇಳ್ತಾರೆ. ಎದ್ದು ಸ್ವಚ್ಛ ಗೀಚ ಮಾಡಿ ಅವಕ್ಕೆ ಆಹಾರ, ಹುಲ್ಲು, ಪಾನೀಯಗಳನ್ನು ಕೊಟ್ಟು ಸಾಧಾರಣ ಒಂದು 10:30 11 ಗಂಟೆವರೆಗೆ ಅವ್ರ ಕೆಲಸ ಆಗ್ತದೆ. 5-5:30 ಸ್ಟಾರ್ಟ್ ಮಾಡಿದರೆ 11 ಗಂಟೆವರೆಗೆ ಕೆಲಸ ಆಗ್ತದೆ. ಅದ್ರ ಮೇಲೆ ಅವರ ಎಲ್ಲ ಕೆಲಸ ಮುಗಿಸ್ಕೊಂಡು ಕಾಫಿ ಎಲ್ಲ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡಿ ಪುನಃ 2:30-3 ಗಂಟೆಗೆ ಕೆಲಸ ಹಿಡಿತಾರೆ. ಹಿಡಿದವರು ಸಾಧಾರಣ 7:30-8 ಗಂಟೆವರೆಗೆ ಅವರ ಕೆಲಸ, ದೈನಂದಿನ ಕೆಲಸ ಇಷ್ಟ ಆಗ್ತದೆ. ಇಲ್ಲಿ ನಮ್ಮ ಉತ್ಪತ್ತಿ ಇರೋದು ಖಾಲಿ ಸಗಣಿ ಒಂದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಈಗ ನಮಗೆ ಪ್ರತಿ ದಿವಸ ಇವರು ಹುಡುಗರ ಸಂಬಳ, ಕರೆಂಟ್ ಬಿಲ್ಲು, ಅದು ಎಲ್ಲ ಖರ್ಚು ನಾವು ಈಗ ಲೆಕ್ಕ ಇಟ್ಟದ್ದು ಸಾಧಾರಣ 17,000-18,000 ರೂಪಾಯಿ ಪರ್ ಡೇ ನಮಗೆ ಖರ್ಚಿದೆ. ನಮಗಿದರಲ್ಲಿ 1-1.5 ಸಾವಿರ ರೂಪಾಯಿ ಸಗಣಿ ಸಿಗ್ತದೆ ಅಷ್ಟೇ, ಬೇರೆ ಏನು ಇದರಲ್ಲಿ ಉತ್ಪತ್ತಿ ಇಲ್ಲ. ನಾವು ಜನರಿಂದ, ಸಮಾಜದಿಂದ ನಾವು ದೇಣಿಗೆ ಸ್ವೀಕರಿಸಿ ಇದನ್ನು ನಡೆಸ್ತಾ ಇರೋದು ಬಿಟ್ಟರೆ ಮತ್ತು ಬೇರೆ ಯಾವ ಉತ್ಪತ್ತಿ ಇದರಲ್ಲಿ ಇಲ್ಲ. ಇನ್ನು ದೇಶೀಯ ದನಗಳದ್ದೇ ಸಂಖ್ಯೆ ಜಾಸ್ತಿ ಇದ್ದರೆ ನಾವು ಅದರಲ್ಲಿ ಕೆಲವು ಪ್ರಾಡಕ್ಟ್ಸ್ ಕೂಡ ಮಾಡಲಿಕ್ಕಾಗ್ತದೆ. ಇಲ್ಲಿ ಹೆಚ್ಚಾಗಿ ಹೈಬ್ರಿಡ್ ತಳಿಗಳೇ ಇರೋದ್ರಿಂದ ನಮಗೆ ಇದರಲ್ಲಿ ಯಾವುದೇ ಪ್ರಾಡಕ್ಟ್ಸ್, ಜೀವಾಮೃತ ಒಂದು ಮಾಡ್ಬೋದು, ಆದರೆ ಇದು ಮೆಡಿಸಿನ್ ವ್ಯಾಲ್ಯೂ ಅದಕ್ಕೆ ಅಷ್ಟಿಲ್ಲ.
ಇದೇ ಹೈಬ್ರಿಡ್ ತಳಿಗಳಿಗೆ ಜೀವಾಮೃತ ಕೂಡ ಮೆಡಿಸಿನ್ ವ್ಯಾಲ್ಯೂ ಇಲ್ಲದೆ ಇರೋದ್ರಿಂದ ಅದನ್ನ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಅಲ್ಲಿ ಸಗಣಿ ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಗೋವು ನಮಗೆ ಒಂದು ದೇವರ ಸಮಾನ. ಅವಕ್ಕೆ ಕೆಲಸ ಮಾಡಲಿಕ್ಕೆ ನಮಗೂ ಒಂಥರ ಖುಷಿ ಇದೆ. ಹಾವೇರಿ ಯಂತ್ರ ಬಂದಿದ್ದೀವಿ ನಾವು, ಒಂದೂವರೆ ತಿಂಗಳಾಯಿತು ಮಾಡಲಿಕ್ಕೆ. ನಮಗೂ ಒಂಥರ ಅದರ ಭಾಗ್ಯ ಸಿಕ್ಕಂಗೆ. ಬೆಳಗ್ಗೆ 5-5:30ಗೆ ಇರ್ತೇವೆ, ಎದ್ದು ಅವಕ್ಕೆ ನೀರು ಬಿಡೋದು, ಫುಡ್ ಹಾಕೋದು, ಹುಲ್ಲು ಹಾಕೋದು ಮಾಡಿ 11 ಗಂಟೆಗೆ ಮುಗಿಯುತ್ತೆ ಕೆಲಸ. ಆಮೇಲೆ ಮತ್ತೆ ನಮ್ಮ ದೈನಂದಿನ ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡಿ ಒಂದು 2 ತಾಸು ರೆಸ್ಟ್ ತೊಗೊತೇವೆ. ರೆಸ್ಟ್ ತೊಗೊಂಡು ಆಮೇಲೆ ಮತ್ತೆ 2 ಗಂಟೆ 3 ಗಂಟೆ ನಂತರ ಕೆಲಸಕ್ಕೆ ಸ್ಟಾರ್ಟ್ ಮಾಡ್ತೀವಿ. ನಾವು ಹೇಗೆ ನೋಡ್ಕೊತೇವೆ ಅವು ಹಾಗೆ ನೋಡ್ತೇವೆ, ಏನು ಹಾಯೋದಿಲ್ಲ ಏನಿಲ್ಲ. ಅಂದಾಜು ಅಂದರೆ ಒಂದು 300 ದನಗಳಿವೆ. ನಮ್ಮ ಹೆಸರು ಮುತ್ತಪ್ಪ ತವ. ಸರ್, ಈ ಗೋಶಾಲೆಯನ್ನ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತಾ ಬಂತು? ಈಗ ನವೆಂಬರ್ 22ನೇ ಇಸ್ವಿಯಿಂದ ನಾವು ಪ್ರಾರಂಭ ಮಾಡಿದ್ದು. 23 ಜನವರಿಯಿಂದ ಅಧಿಕೃತವಾಗಿ ನಾವು ಚಾಲನೆ ಕೊಟ್ಟದ್ದು. ಸರ್, ಈಗ ಇಲ್ಲಿ ಅಪಘಾತವಾದಂತಹ ಗೋವುಗಳು ಕೂಡ ಇಲ್ಲಿಗೆ ಬಂದು ಬಿಡ್ತಾರೆ. ಅದ್ ಬಂದ ನಂತರ ನೀವು ಯಾವ ರೀತಿಯಲ್ಲಿ ಆರೈಕೆ ಮಾಡ್ತೀರಾ ಅಂತ ಹೇಳಿ ತುಂಬಾ ಕೆಲಸಗಳಿರ್ತದೆ ಅಲ್ಲ? ಖಂಡಿತ. ಮೊದಲು ಇಲ್ಲಿ ಲೋಕಲ್ ಡಾಕ್ಟರ್ ಇದ್ದಾರೆ, ಅವರೆಲ್ಲ ಬರ್ತಿದ್ರು. ಈಗ ನಮಗೆ ಗೌರ್ಮೆಂಟ್ ನಿಂದ ಉತ್ತಮ ಸಪೋರ್ಟ್ ಸಿಗ್ತಾ ಇದೆ. ಕಾರಣ ಪಶು ಸಂಜೀವಿನಿ ಅನ್ನೋ ಒಂದು ಯೂನಿಟ್ ಇದೆ. ಪ್ರತಿ ತಾಲೂಕಿಗೆ ಒಂದು ಆಂಬ್ಯುಲೆನ್ಸ್ ವಿತ್ ಡಾಕ್ಟರ್ ಇರ್ತಾರೆ. ನಾವು 1962 ನಂಬರಿಗೆ ಕಾಲ್ ಮಾಡಿದರೆ ಬೆಳಿಗ್ಗೆ 9ರಿಂದ 5 ಗಂಟೆವರೆಗೆ ಕಾಲ್ ಮಾಡಿದರೆ ನಮ್ಮ ತಾಲೂಕು, ಜಿಲ್ಲೆ ಮತ್ತು ನಮ್ಮ ಅಡ್ರೆಸ್ ಕೇಳಿಕೊಂಡು ಅವರು ಆ ಗ್ರಾಮದ ಆ ಒಂದು ತಾಲೂಕಿನ ಯಾರು ಹೆಡ್ ಇದ್ದಾರೆ ಅವರಿಗೆ ಇನ್ಫಾರ್ಮ್ ಮಾಡಿ ಆ ಡಾಕ್ಟರ್ ವಿತ್ ಆಂಬ್ಯುಲೆನ್ಸ್ ಇಲ್ಲಿ ಬಂದು ಫ್ರೀ ಟ್ರೀಟ್ಮೆಂಟ್ ಮಾಡಿಕೊಟ್ಟು ಹೋಗ್ತಾ ಇತ್ತು. ಹಾಗಾಗಿ ನಮಗೆ ದನಗಳ ಈ ಟ್ರೀಟ್ಮೆಂಟಿಗೆ ಈಗ ಯಾವುದೇ ಹೆಚ್ಚಿನ ಖರ್ಚಾಗುವುದಿಲ್ಲ. ಮೊದಲಾದರೆ ಲೋಕಲ್ ಡಾಕ್ಟರ್ ನಾವು ಎಲ್ಲ ಕರೆಸಬೇಕಿತ್ತು. ಕರೆಸಿದಲ್ಲಿ ಕೆಲವು ಮೆಡಿಸಿನ್ ಅವ್ರು ಬರೆದು ಕೊಡ್ತಿದ್ರು, ಹೋಗಿ ಮೆಡಿಸಿನ್ ತರಬೇಕಿತ್ತು. ಈ ಪಶು ಸಂಜೀವಿನಿ ಯೂನಿಟ್ ಈಗ ಸಾಧಾರಣ ಒಂದು 6 ತಿಂಗಳಿಂದ ಈ ಸರ್ವಿಸ್ ನಾವು ಇದರ ಉಪಯೋಗ ಪಡಿತಾ ಇದ್ದೇವೆ. ನಮಗೆ ಒಂದು ಪೈಸಾ ಕೂಡ ಈಗ ಖರ್ಚಾಗ್ತಾ ಇಲ್ಲ. ಇಲ್ಲದೆ ತಿಂಗಳಿಗೆ ಮಿನಿಮಮ್ ಒಂದು 15-16 ಸಾವಿರ ರೂಪಾಯಿ ಅದಕ್ಕೆ ಹೋಗ್ತಿತ್ತು ಮೆಡಿಷನಿಗೆ. ಈಗ ಅದು ಯಾವುದೂ ಖರ್ಚು ನಮಗೆ ಬರ್ತಾ ಇಲ್ಲ. ಹಾಗಾಗಿ ನಮ್ಮ ದನಗಳನ್ನು ಆರೈಕೆ ಮಾಡೋದು, ಯಾಕಂದರೆ ಈಗ ನೀವು ನೋಡಿ ಒಂದು ಪಿಕ್ಚರ್ ತೆಗೆದಿರ್ಬೋದು ನೀವು, ಆ ದನವನ್ನು ಎತ್ತಲಿಕ್ಕೆ ಮಾಡಲಿಕ್ಕೆ ಲೇಬರ್ಸಿಗೆ ಕಷ್ಟ ಆಗ್ತದೆ ವಿನಃ ಅದರ ಟ್ರೀಟ್ಮೆಂಟಿಗೆ ಖರ್ಚು ನಮಗೀಗ ಬರ್ತಾ ಇದೆ. ಸರ್, ಎಷ್ಟು ತಳಿಯ ದನಗಳಿವೆ ಇಲ್ಲಿ? ಇಲ್ಲಿ ಹೈಬ್ರಿಡ್ ತಳಿಗಳು ಜಾಸ್ತಿ. ಇನ್ನು ಸಾಯಿವಾಲ ಇದೆ, ಗೀರ್ ಇದೆ, ಅಮೃತ ಮಹಲ್ ಇದೆ, ಹಾಗೆ ಮಲ್ನಾಡ್ ಗಿಡ್ಡ. ಇದು 5 ತಳಿಗಳು ಜಾಸ್ತಿ. ಹೈಬ್ರಿಡ್ಡು, ಅಮೃತ ಮಹಲ್ಲು, ಗೀರು, ಸಾಯಿವಾಲ ಹಾಗೆ ಮಲ್ನಾಡ್ ಗಿಡ್ಡ. ಸರ್, ಈಗ ಒಂದು ಮನೆಯಲ್ಲಿ 2 ದನಗಳಿದ್ರೆ ಅದನ್ನ ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಮತ್ತೆ ಖರ್ಚುಗಳು ಕೂಡ ಅಷ್ಟೇ ಇರ್ತದೆ. ಅವಾಗ ನೀವು ಮಾತಾಡುವಾಗ ಹೇಳಿದ್ರೆ ದಿನಕ್ಕೆ 17ರಿಂದ 18 ಸಾವಿರ ರೂಪಾಯಿ ಬೇಕಾಗ್ತದೆ ಅಂತ ಹೇಳಿ. ಸೊ ಜನರು ಕೊಡುವಂತಹ ದೇಣಿಗೆಯಲ್ಲಿ ನೀವು ಈ ಗೋಶಾಲೆಯನ್ನ ನಡೆಸ್ತಾ ಇದ್ದೀರಿ. ಸೊ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ನಿಮ್ಗೆ ಇದು ಕಷ್ಟ ಆಗಿದೆ ಅಥವಾ ಅಂದ್ರೆ ಕೆಲವೊಮ್ಮೆ ತುಂಬಾ ಜಾಸ್ತಿ ದುಡ್ಡು ಬೇಕಾಗ್ತದೆ ಅಂತಹ ಪರಿಸ್ಥಿತಿ ಏನಾದ್ರೂ ಬಂದಿದ್ದೀರಾ? ಆ ಸಂದರ್ಭವನ್ನ ನೀವು ಹೇಗೆ ನಿಭಾಯಿಸಿದ್ರಿ ಅಂತ ಹೇಳಿ. ಖಂಡಿತವಾಗಿ ಒಳ್ಳೆಯ ಪ್ರಶ್ನೆ ಇದು. ಕಷ್ಟ ಆಗ್ತದೆ ಖಂಡಿತವಾಗಿಯೂ. ಯಾಕಂದರೆ ಹಣವಿಲ್ಲದೆ ಯಾವ ಕೆಲಸವೂ ಇವತ್ತಿನ ದಿವಸ ನಡೆಯುವುದಿಲ್ಲ. ಆದರೆ ಇದನ್ನು ನಡೆಸಲಿಕ್ಕೆ ನಾವು ನಮ್ಮ ಮನಸ್ಸು ಇದ್ದದ್ರಿಂದ ನಾವು ಇದನ್ನು ನಡೆಸ್ತಾ ಇದ್ದೇವೆ. ನಮಗೆ ಗೋಶಾಲೆ ಮಾಡಲೇಬೇಕು ಅನ್ನೋ ಒಂದು ಮನಸ್ಸಿದೆ, ಅದರಿಂದ ಮಾಡ್ತಾ ಇದ್ದೇವೆ. ಸಂಪನ್ಮೂಲ ಹಾಗೆ ನಮ್ಮ ಕಷ್ಟ ಆದವಾಗ ಯಾವುದೋ ಒಂದು ರೀತಿಯಲ್ಲಿ ಮುಖ ಮಾಡ್ತಾ ಇದ್ದಾನೆ ದೇವರು ಅಂತಲೇ ನಾನು ಹೇಳಬೇಕಾಗತ್ತೆ. ಈಗ ನಾವು ಅಪ್ರೋಚ್ ಆಗೋದು, ಜನರನ್ನು ಅಪ್ರೋಚ್ ಆಗೋದು ಆ ಮಟ್ಟದಲ್ಲಿ ಅಪ್ರೋಚ್ ಆಗ್ತಾ ಇಲ್ಲ. ಯಾಕಂದರೆ ಆ ಕಮ್ಯುನಿಕೇಷನ್ ಇನ್ನೂ ನಮಗೆ ಆ ಸ್ಕಿಲ್ಸ್ ದೊರಕಿಲ್ಲ. ಜನರನ್ನು ಹೇಗೆ ಅಪ್ರೋಚ್ ಆಗಿ ಅವರಿಂದ ನಾವು ಹಣ ಸಂಗ್ರಹ ಮಾಡಬೇಕು, ಆ ಸ್ಕಿಲ್ಲಲ್ಲಿ ನಾವಿಲ್ಲ. ಆದರೆ ಇದುವರೆಗೆ ನಾನು ಹೇಳಿದೆ 3 ವರ್ಷದ ಎಕ್ಸ್ಪೀರಿಯೆನ್ಸ್ನಲ್ಲಿ ನನಗಿದು ಭಾರ ನನ್ನಿಂದ ಆಗೋದಿಲ್ಲ ಅಂತ ಆ ಹೆದರಿಕೆ ನನಗೆ ಇವತ್ತಿನವರೆಗೆ ಬರಲಿಲ್ಲ. ಈಗ ನಾನು ಕೆಲವು ಸಾಲ ಕೂಡ ಮಾಡ್ಕೊಂಡಿದ್ದೇನೆ, ಆದರೆ ಅದನ್ನು ತೀರಿಸಲು ಧೈರ್ಯ ಕೂಡ ಇದೆ. ಸ್ವಲ್ಪ ಸಂಪನ್ಮೂಲ ಮನೆಯದ್ದು ಇದೆ. ಹೀಗಾಗಿ ಇದನ್ನು ನಡೆಸಲಿಕ್ಕೆ ನಮಗೆ ಮನಸ್ಸಿದ್ರೆ ಖಂಡಿತ ಮಾರ್ಗ ಇದೆ. ಸರ್, ಸಾಮಾನ್ಯವಾಗಿ ಎಲ್ಲಿಂದೆಲ್ಲ ಗೋವುಗಳನ್ನ ಇಲ್ಲಿಗೆ ತಂದು ಬಿಡ್ತಾ ಇದ್ದಾರೆ, ಮತ್ತೆ ನೀವು ಹೇಳಿದ್ರಿ ಅಪಘಾತವಾದಂತಹ ಗೋವುಗಳನ್ನ ನಾವು ಆರೈಕೆ ಮಾಡ್ತೇವೆ ಅಂತ. ಸೊ ಇಷ್ಟರವರೆಗೆ ಎಲ್ಲಿಯ ಗೋವುಗಳನ್ನೆಲ್ಲ ಇಲ್ಲಿಗೆ ತಂದು ಬಿಟ್ಟಿದ್ದಾರೆ? ಇಲ್ಲಿ ನೋಡಿ, ನಾನು ಉಡುಪಿ ಜಿಲ್ಲೆಯಿಂದ ಪ್ರತಿ ಸ್ಥಳದಿಂದಲೂ ನನಗೆ ಫೋನ್ ಬಂದಿದೆ. ಉಡುಪಿ ಜಿಲ್ಲೆದು ಇನ್ನು ನೋಡಿ, ಬೈಂದೂರಿಂದ ಪಡುಬಿದ್ರೆವರೆಗೂ ಇಲ್ಲಿ ಆಕಳು ಬಂದಿದ್ದಾವೆ. ಈ ಕಡೆ ಕಾರ್ಕಳ ಅಲ್ಲಿಂದು ಕೂಡ ಇಲ್ಲಿಗೆ ಬಂದ, ಕೊಲ್ಲೂರು ಅಲ್ಲಿಂದೆಲ್ಲ ಬಂದಿದ್ದಾವೆ. ಇವನು ಒಂದು 2 ತಿಂಗಳಿಗೆ ಮಂಗಳೂರಿಂದ ಕೂಡ ಒಬ್ಬರು ಕೇಳಿದರು, ನಿಮ್ಮಲ್ಲಿ ಸಾಕ್ತಂತ ನಾವು ತರ್ಬೋದಾ ಅಂತ ಹಾಕೊಂಡು. ನಾನು ಯಾರಿಗೂ ಬೇಡ ಅಂತ ಇದುವರೆಗೆ ಹೇಳಲಿಲ್ಲ.
ಮತ್ತು ನಿರ್ದಿಷ್ಟವಾಗಿ ಇಷ್ಟು ಕೊಡಬೇಕು ಅಷ್ಟು ಕೊಡಬೇಕು ಅಂತ ನಾನು ಹೇಳಿಲ್ಲ. ಅವರ ಯಥಾಶಕ್ತಿ ಕೊಟ್ಟಿಗೆ ನಾವು ರಸೀದಿ ಕೂಡ 80Gಯ ರಸೀದಿ ಕೂಡ ಅವ್ರಿಗೆ ಕೊಡ್ತಾ ಇದ್ದೇವೆ. ಹೀಗೆ ಮಾಡಿಕೊಂಡು ಅದರ ಧರ್ಮಕ್ಕೆ ಸೇರಿಸ್ಕೊಂಡ ಉದಾಹರಣೆ ಕಮ್ಮಿ ನಾನು ಹೇಳ್ತೇನೆ. ಈ ಕೈಲಾಗದ ಕೆಲವರಿಗೆ ಸೇರಿಸ್ಕೊಂಡ್ರೆ ಏನಾದರೂ ಸ್ವಲ್ಪ ದೇಣಿ ಕೊಡಿ ಅಂತ ನಾವು ಹೊರತರ ಹೇಳ್ತೇವೆ ಅಷ್ಟೇ. ಇಷ್ಟೇ ಕೊಡಬೇಕಂತ ಕಡ್ಡಾಯ ಮಾಡೋದಿಲ್ಲ, ಸ್ವಲ್ಪ ದೇಣಿ ಕೊಟ್ಟಿದ್ದು ಮಾಡಿ. ಯಾಕಂದರೆ ಒಂದು ದಿವಸಕ್ಕೆ ಮಿನಿಮಮ್ 85ರಿಂದ 125 ರೂಪಾಯಿ. 85 ಅಂದರೆ ಸಣ್ಣ ಕರುವಿನಿಂದ 85 ರೂಪಾಯಿ ಹಿಡಿದರೆ ದೊಡ್ಡ ದನಗಳಿಗೆ 125 ರೂಪಾಯಿ ಖರ್ಚು ಬೀಳ್ತದೆ ಒಂದು ದಿವಸಕ್ಕೆ. ಯಾವುದು ಲೇಬರ್ ಕಾಸ್ಟು, ನೀರು, ಕರೆಂಟು ಇದೆಲ್ಲ ಸೇರಿ, ಖಾಲಿ ಫುಡ್ಡು ಮತ್ತು ಹುಲ್ಲಲ್ಲ, ಅದೆಲ್ಲ ಸೇರಿ ಇಷ್ಟು ಖರ್ಚಾಗ್ತದೆ. ಆಗ ನಾನು ಒಬ್ರಿಗೆ ಒಂದು ಸರ್ತಿ ಹೇಳಿದೆ, ನೋಡಿ ನೀವು ಈ ಬಿಟ್ಟ ಕರು ಇಲ್ಲಿ 5 ವರ್ಷ ಉಳಿತು ಅಂತ ತಿಳ್ಕೊಳ್ಳಿ. ಆವಾಗ ನಾವು ಒಂದು ವರ್ಷಕ್ಕೆ 25,000 ರೂಪಾಯಿ ಅದು ಖರ್ಚು ಮಾಡಿದ್ರೆ 1,25,000 ರೂಪಾಯಿ ಖರ್ಚು ಮಾಡಬೇಕು. ನಾವು ಅದು ಯಾರಿಂದ ಖರ್ಚು ಮಾಡಬೇಕು? ನಾನು ದುಡ್ಡಲ್ಲ, ಸಾರ್ವಜನಿಕ ದೇಣಿಗೆ ಸಂಗ್ರಹಿಸಿ ಖರ್ಚು ಮಾಡಬೇಕು. ನೀವು ಅದರ ಹೊರೆ 1% ಹೊಡಲಿಕ್ಕೆ ರೆಡಿ ಇಲ್ಲದೆ ಇದ್ದರೆ ಅದು ಸರಿಯಾ? ಯಾಕಂದರೆ ಅದಕ್ಕೆ ನ್ಯಾಯ ಕೊಡಬೇಕು, ಅದು ನೀವೇ ತಾನೆ. ನಿಮ್ಮಲ್ಲಿ ಹುಟ್ಟಿದ್ರಿಂದ ಅದಕ್ಕೆ ಅದು ಸಾಯುವರೆ ಸಾಕಬೇಕಾದ ನೀವಿತ್ತು. ಆದರೆ 1% ಭಾರವನ್ನು ನೀವು ಹೊರಲಿಕ್ಕಾಗಿದ್ರೆ ನೀವು ಮತ್ತೆ ಏನು ಗೋ ಸಾಕಾಣಿಕೆ ಮಾಡಿದ ಹಾಗಿದ್ರೆ. ಈಗ ಒಬ್ರಿಗೆ ಕೇಳಿದ್ದೆ ನಾನು, ಯಾಕೆ ಕೇಳಿದ್ರೆ ಮನವರಿಕೆ ಆಗಬೇಕು ಜನರಿಗೆ, ನಮ್ಮ ಕಷ್ಟ ಮನವರಿಕೆ ಆಗಬೇಕು. ಈಗ ನಾವು ದೊಡ್ಡ ದೊಡ್ಡ ಉದ್ಯಮಿಗಳಿಂದ ಹೋಗಿ ತಗೋರೋ ಕೇಳುವಾಗ ಅಲ್ಲಿ ನೋಡಿ ಒಂದು 4-5 ಸತಿ ಹೋಗಿ ನಿಲ್ಲಬೇಕು, ಅವ್ರ ಹತ್ರ ಕೇಳಬೇಕು, ನಾವು ಹೀಗೆ ಗೋಶಾಲೆ ಮಾಡ್ತಾ ಇದ್ದೇವೆ, ನಾವು ಸ್ವಲ್ಪ ಡೊನೇಷನ್ ಮಾಡಿ ಅಂತೆಲ್ಲ ಕೇಳಬೇಕಾಗತ್ತೆ. ಇಂಥ ಕಷ್ಟ ನಾವು ಅವರ ದನಗಳ ಸಾಕ್ಲಿಕ್ಕೋಸ್ಕರ ಮಾಡ್ತಾ ಇದ್ದೇವೆ. ಅದ್ರ ಬಾರ 1% ಹೊರಿ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅಲ್ವಾ? ಅದನ್ನು ನಾನು ಹೇಳಿದ್ದು ಹಾಗೆ. ವೀಕ್ಷಕರೇ, ಇಲ್ಲಿ ಇಷ್ಟೊಂದು ದನಗಳಿದೆ. ನಾನು ಆಗ್ಲೇ ಹೇಳಿದಾಗೆ 2 ದನವನ್ನ ನೋಡ್ಕೊಳ್ಳೋದೇ ನಮ್ಗೆ ಕಷ್ಟ ಆಗ್ತದೆ ಮನೆಯಲ್ಲಿ. ಅಂಥದ್ರಲ್ಲಿ 300 ದನಗಳನ್ನ ನೋಡ್ಕೊಳ್ಳೋದು ಅಂತ ಹೇಳಿದ್ರೆ ಅದು ಸಾಮಾನ್ಯ ವಿಷಯ ಅಲ್ಲ. ಹಾಗೆ ರಾಜೇಂದ್ರ ಅವರು ಮಾತಾಡುವಾಗ ಹೇಳ್ತಾರೆ, ಸೊ ಈ ಗೋವುಗಳನ್ನ ಸಾಕೋದು ನಮ್ಗೆ ಮಾತ್ರ ಗೊತ್ತುಂಟು ಇದೆಷ್ಟು ಕಷ್ಟ ಅಂತ ಹೇಳಿ. ಕೆಲವರು ಬರ್ತಾರೆ, ಬಿಡ್ತಾರೆ, ಹೋಗ್ತಾರೆ, ಆಯ್ತು ತಮ್ಮ ಜವಾಬ್ದಾರಿ ಮುಗೀತು ಅಂತ ಹೇಳಿ. ಸೊ ಹಾಗೆ ಮಾಡಬಾರ್ದು. ಸರ್ ಹೇಳಿದಾಗೆ ಏನಾದ್ರೂ ಒಂದು ಖರ್ಚಿಗೆ ಅವ್ರು ಜಾಸ್ತಿಯನ್ನು ಕೇಳೋದಿಲ್ಲ, ನಿಮ್ಗೆ ಇಷ್ಟಪಟ್ಟಿದ್ದು ಕೊಟ್ಟು ಹೋಗಿ ಅಂತ ಹೇಳ್ತಾರೆ. ಸರ್ ಈಗ ಹಾಗೆ ಆಗ್ತಾ ಇರೋದಲ್ವಾ? ಬರ್ತಾರೆ, ಈಗ ಏನೋ ಒಂದು ದನಕ್ಕೆ ಹುಷಾರಿಲ್ಲ, ಬಿಡ್ತಾರೆ, ಹೋಗ್ತಾರೆ, ಅವ್ರ ಕೆಲಸ ಅಲ್ಲಿಗೆ ಮುಗೀತು, ಮತ್ತೆ ನೀವು ಮುಂದಿನ ನೀವು ನೋಡ್ಕೊಳ್ತೀರಾ ಅಂತ ಹೇಳಿ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ನಾ ಇದೇ ರೀತಿ ಇದು ಮಾಡಿದಲ್ಲಿ ಜನರಲ್ಲೂ ನಾನು ಒಂದು ವಿನಂತಿ ಮಾಡೋದೇನಂತ ಹೇಳಿದ್ರೆ, ನಿಮ್ಮ ಯಥಾಶಕ್ತಿ ಈ ದನ ಸಾಕಾಣಿಕೆಗೆ ನೀವು ಸ್ಪಂದಿಸಿದಲ್ಲಿ ನಮಗೂ ಹೊರೆ ಕಮ್ಮಿ ಆಗ್ತದೆ. ಮಾತ್ರ ಸಮಾಜಕ್ಕೆ ಒಂದು ಉತ್ತಮ ಕೊಡುಗೆ ನಾವು ಕೊಟ್ಟಾಗ್ತದೆ. ಈ ಮನುಷ್ಯ ಮಾತ್ರ ಬದುಕುವುದಲ್ಲ, ಭೂಮಿಯಲ್ಲಿ ಎಲ್ಲರಿಗೂ ಬದುಕಲಿಕ್ಕೆ ಅವಕಾಶ ಇದೆ. ಹೇಗೆ ನಾವೇನು ಮಾಡಿದ್ರೆ ಮನುಷ್ಯ ಅಂತ ಹೇಳ್ಕೊಂಡು ಜಾಗವನ್ನೆಲ್ಲ ಕಡಿದು ಮಾಡಿ ನಾವು ಮಾತ್ರ ಸ್ವೇಚ್ಛಾಚಾರದಿಂದ ಇರಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಹಾಗಾಗಿ ಇಂಥ ಗೋವುಗಳಿಗೆ ಆಶ್ರಯ ತಾಣವಾದ ಈ ಒಂದು ಕಾಮಧೇನು ಗೋಶಾಲೆಗೆ ನಿಮ್ಮಿಂದ ಎಷ್ಟು ಸಹಕಾರ ಕೊಡ್ಬೋದು ಅದು ಕೊಟ್ಟರೆ ವ್ಯವಸ್ಥಿತವಾಗಿ ಪೂರ್ತಿ ಸಂಪನ್ಮೂಲ ಅದು ಗೋವುಗಳಿಗೆ ವಿನಿಯೋಗ ಆಗ್ತದೆ, ಬೇರೆ ಯಾವುದಕ್ಕೂ ವಿನಿಯೋಗ ಇಲ್ಲ ಆಗುವುದಿಲ್ಲ. ಈ ಆಶ್ವಾಸನೆ ಕೂಡ ಕೊಡ್ತಾನೆ. ಮತ್ತು ಇನ್ನೊಂದು ಹೊಸ ಅಭಿಯಾನವನ್ನು ನಾನು ಪ್ರಾರಂಭಿಸಬೇಕೆಂದು ಮಾಡಿದ್ದೇನೆ. ಯಾಕಂದರೆ ನಾವು ಪ್ರತಿಯೊಬ್ಬರು ಇವತ್ತಿನ ದಿವಸ ನಮ್ಮ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೇವೆ. ನಾವು ಅದಕ್ಕೆ 10, 20, 25,000 ರೂಪಾಯಿ ಎಷ್ಟೋ ಖರ್ಚು ಮಾಡ್ತಾ ಇರ್ತೇವೆ. ನಾನು ನಿಮ್ಮಲ್ಲಿ ಎಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, 1,000 ರೂಪಾಯಿಯನ್ನು ನಿಮ್ಮ ಹುಟ್ಟುಹಬ್ಬದೊಂದು ಗೋಶಾಲೆಗೆ ಕೊಡುವಂಥ ಒಂದು ಸದಸ್ಯರು ನೀವು ಆದರೆ ನಾವು ಸಂತೋಷದಿಂದ ಅದನ್ನು ಸ್ವೀಕರಿಸ್ತೇವೆ. ಆ ಸದಸ್ಯರನ್ನು ಕೂಡ ಈ ಕಾಮಧೇನು ಗೋಶಾಲೆ ಅಜೀವ ಸದಸ್ಯರನ್ನು ಕೂಡ ಮಾಡ್ಕೋತೇವೆ. ವರ್ಷಕ್ಕೆ 1,000 ರೂಪಾಯಿ ಅವರ ಹುಟ್ಟುಹಬ್ಬದಿಂದ ಗೋಶಾಲೆಗೆ ಮುಡಿಪಾಗಿ ಕೊಡಬೇಕು. ಅದು ಗೋಶಾಲೆ ಆಹಾರಕ್ಕೆ. ಒಂದು ಕೃಷ್ಣ ವಿಗ್ರಹ ಇದೆ, ಆ ವಿಗ್ರಹವನ್ನು ಇಲ್ಲಿ ಎಲ್ಲೋ ಸ್ಥಾಪನೆ ಮಾಡಿ ಆ ಆಹಾರವನ್ನು ಕೃಷ್ಣ ವಿಗ್ರಹದ ಮುಂದಿಟ್ಟು ಕೊಡುವ ಯೋಚನೆ ಕೂಡ ನಮ್ಮದಿದೆ. ಅವರ ಆ ದಿವಸದ ಯಾವ ಸ್ಪಾನ್ಸರ್ ಇದ್ದಾರೆ ಹುಟ್ಟುಹಬ್ಬದ ದಿನದ ಅವರ ಹೆಸರು ಹೇಳಿ ಅಲ್ಲಿ ಪ್ರಾರ್ಥನೆ ಮಾಡಿ ಆಹಾರವನ್ನು ಗೋವುಗಳಿಗೆ ಕೊಡುವ ಒಂದು ಅಭಿಯಾನವನ್ನು ಕೂಡ ಪ್ರಾರಂಭಿಸುವ ಹಂತದಲ್ಲಿ ನಾವಿದ್ದೇವೆ. ತುಂಬಾ ಒಂದು ಒಳ್ಳೆಯ ಅಭಿಯಾನ ಅಂತಾನೂ ಕೂಡ ಹೇಳ್ಬಹುದು. ಅದೇ ರೀತಿ ಸರ್, ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಏನಾದರೂ ಕಾಣಿಸ್ಕೊಳ್ತದ ಅಂತ? ಸ್ವಲ್ಪ ಇದೆ, ಆದರೆ ಈಗ ಏನು ನೋಡಿದ್ರಲ್ಲ ನೀವು, ಈ ಕಡೆ ನಮ್ಮ ಸುತ್ತ ಇಡೀ ಜಮೀನನ್ನು ನೋಡಿದರೆ ನಂದು ಇಲ್ಲಿ ಅಡಿಕೆ ಮರ ತುಂಬ ಇತ್ತು. ಈಗ ಏನಾಗುತ್ತೆ, ಅವುಗಳಿಗೆ ನೀರು ಕೊಟ್ಟರೆ ಇವುಗಳಿಗೆ ನೀರು ಸಾಕಾಗೋದಿಲ್ಲ. ಹಾಗಾಗಿ ಅಡಿಕೆ ಮರ ಇದು ಯಾವುದಕ್ಕೂ ನೀರು ಕೊಡ್ತಾ ಇಲ್ಲ. ಒಂದೊಂದು ದಿವಸ ನಾವೊಂದು 2 ವ್ಯಾನ್ನಲ್ಲಿ ತರಿಸ್ತೇವೆ ನೀರು ಬೇಕಾದ್ರಲ್ಲಿ. ಹತ್ತಿರ ಹೊಳೆ ಇದೆ, ಒಂದು 2.5 ಕಿಲೋಮೀಟ್ರು. ಮತ್ತು ಮುಂದೆ ಪೈಪ್ಲೈನ್ ಮಾಡಬೇಕನ್ನೋ ಉದ್ದೇಶ ಇದೆ. 2 ಬೋರ್ವೆಲ್ ಮಾಡಿ ಅದು ಕೂಡ ಫೇಲ್ ಆಗಿದೆ ಇಲ್ಲಿ. ಅಂದರೆ ಬೋರ್ವೆಲ್ ಇಲ್ಲ, ಮಾಡಲಿಕ್ಕೆ ನಾವು ಹೋಗೋದಿಲ್ಲ. ಹೊಳೆಯಿಂದ ನೀರು ತರಿಸುವ ಒಂದು ಯೋಜನೆ ಮಾಡ್ಕೊಳ್ತಾರೆ. ಅದಕ್ಕೂ ದಿವಸದಾಗ್ತದೆ. ಸದ್ಯಕ್ಕೆ ನೀರಿಲ್ಲ ಅನ್ನೋ ಮಟ್ಟಕ್ಕೆ ನಾವು ತಲುಪಿಲ್ಲ. 1 ಗಂಟೆ ಬೆಳಿಗ್ಗೆ, 3/4 ಗಂಟೆ ಮಧ್ಯಾಹ್ನ ನೀರು ನನ್ನ ಬಾವಿಯಿಂದ ಸಿಗ್ತಾ ಇದೆ.
ಅಡಿಕೆ ಮರಗಳು ಬಿಡಲಿಕ್ಕೆ ಆಗ್ತಾಯಿಲ್ಲ. ನಮ್ಮ ಮನೆ ಖರ್ಚಿಗೆ ಮತ್ತು ಗೋವುಗಳಿಗೆ ಮೀಸಲಾಗಿದೆ ಅದು. ನೋಡಿ, ನಮಗೆ ಈಗ ರಾತ್ರಿ ಅಕಸ್ಮಾತ್ ದನಗಳಿಗೆ ಹುಷಾರಿಲ್ಲ ಅಂತ ಆಗಿದ್ರೆ ಇಲ್ಲಿ ನಮ್ಮ ಈ ವೆಟರ್ನರಿ ಡಿಪಾರ್ಟ್ಮೆಂಟ್ ಡಾಕ್ಟರ್ ಇಬ್ಬರು ಇದ್ದಾರೆ. ಒಂದು ಮೈರ್ಕೊಮ್ಮಲಿದ್ದಾರೆ, ಇಲ್ಲಿ ಸಂತೆಕಟ್ಟೆ ಅಂತ 2 ಕಡೆಗಳು ಇದ್ದಾರೆ. ಅವರು ಇವತ್ತು ರಾತ್ರಿ 12 ಗಂಟೆ ಕಾಲ್ ಮಾಡಿದ್ರು ಇಲ್ಲಿ ಬಂದು ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾರೆ. ನಮಗೆ ಅಂತ ಯಾವುದೇ ಸಮಸ್ಯೆ ಡಾಕ್ಟ್ರಿನಿಂದ ನಮಗೆ ಇವತ್ತಿನವರೇ ಬಂದದ್ದಿಲ್ಲ. ಮತ್ತು ಇತ್ತೀಚೆಗೆ ಹುಡುಗರು ಸಣ್ಣ ಪುಟ್ಟ ಚಿಕಿತ್ಸೆ ಕೊಡಲಿಕ್ಕೆ ಅವರಿಗೂ ಈಗ ತಯಾರಾಗಿದ್ದಾರೆ ಹುಡುಗರು. ಹಾಗಾಗಿ ಆ ಚಿಕಿತ್ಸೆ ಯಾವುದೇ ಒಂದು ಸಮಸ್ಯೆ ನಮಗೆ ಇದುವರೆಗೆ ಎದುರಾಗಿಲ್ಲ. ಯಾಕಂದರೆ ಅಷ್ಟು ಕೋಆಪರೇಟಿವ್ ಡಾಕ್ಟರ್ ಬಗ್ಗೆ. ಇನ್ನು ಪಶು ಸಂಜೀವಿನಿಯವರು ಅಲ್ಲದೆ ಗೌರ್ಮೆಂಟ್ ಡಾಕ್ಟರ್ ಕೂಡ ಅಷ್ಟು ನಮಗೆ ಇದಾಗಿದ್ದಾರೆ, ಹೆಲ್ಪ್ಫುಲ್ ಆಗಿದ್ದಾರೆ. ಅವ್ರು ಹೇಳುವಾಗೆ ಸಣ್ಣ ಪುಟ್ಟ ತೊಂದರೆ ಆದ್ರೆ ಇಲ್ಲಿಯ ಹುಡುಗರೇ ನೋಡ್ಕೊಳ್ತಾರೆ, ಇಲ್ಲದಿದ್ರೆ ಡಾಕ್ಟರ್ ಬರ್ತಾರೆ ಅನ್ನುವಂಥದ್ದನ್ನ ಹೇಳ್ತಿದ್ದಾರೆ. ಸರ್, ಅದೇ ರೀತಿ ಮೇವು ಬೇಕಾಗ್ತದೆ ದನಗಳಿಗೆ, ಬೇರೆ ಕಡೆಯಿಂದ ಬರ್ತದಾ ಅಥವಾ ಹೇಗೆ ಅನ್ನುವಂಥದ್ದು? ಮೇವು ಈ ಕಟಾವಿನ ಸಮಯದಲ್ಲಿ ಸ್ವಲ್ಪ ಡೊನೇಷನ್ ಬರ್ತದೆ. ಮತ್ತು ಉಳಿದ ಟೈಮ್ನ ಈಗ ನೋಡಿ ಸೈಲೇಜು ಮತ್ತು ಹಿಂಡಿ ಮತ್ತು ಒಣಹುಲ್ಲು ಇವು 3ಗಳಿಂದ ಇವನು ಇದು ಮಾಡ್ತಾ ಇರೋದು. ಮತ್ತು ನಮ್ಮ ತೋಟದಲ್ಲಿ ಈಗ 105 ವರ್ಷ ನೀರು ಬಿಡಲಿಕ್ಕೆ ಆಗ್ತಾಯಿಲ್ಲ. ಹಾಗೆ ಹಸಿ ಹುಲ್ಲಿನ ಸಂಖ್ಯೆ ಅಷ್ಟು ಬರುವುದಿಲ್ಲ. ಈಗ ಇದು ನಮ್ಮ ತೋಟದಲ್ಲಿ ಕಟಾವು ಮಾಡಿ ಹಾಕ್ತೇವೆ. ಇನ್ನು ಕಳೆದ ವರ್ಷ ಒಂದು 2 ತಿಂಗಳು ಒಂದು ಉತ್ತಮ ಕೆಲಸ ನಾನು ಮಾಡಿದ್ದೇನೆ. ಈ ವರ್ಷ ಕೂಡ ನಾನು ಅದಕ್ಕೆ ಈ ನಿಮ್ಮ ಮಾಧ್ಯಮ ಬಂದದ್ದು ಒಳ್ಳೆಯ ಆಯಿತು. ನಾನು ಸಾಧಾರಣ ಜುಲೈ ಫಸ್ಟ್ ವೀಕ್ನಿಂದ ಹಸಿ ಮೇವಿನ ಅಭಿಯಾನ ಅಂತ ಮಾಡ್ತಾ ಇದ್ದಾನೆ. ಯಾಕಂದರೆ ಈ ರಸ್ತೆ ಬದಿಯಲ್ಲಿ ಹಸಿರು ಹುಲ್ಲಿನ ಸಮೃದ್ಧಿಯಾಗಿ ಬೆಳೀತಾ ಇರ್ತದೆ ಎಲ್ಲ ರಸ್ತೆ ಬದಿಯಲ್ಲಿ. ನಾನು ಕುಂದಾಪುರ ಬ್ರಹ್ಮಾವರ ತಾಲೂಕು ಹೆಚ್ಚಿನ ಕಡೆ ಕಳೆದ ವರ್ಷ ನಾನು ಕಟಾವು ಮಾಡಿಸಿದ ಒಂದು 7-8 ಜನಕ್ಕೆ ಕೆಲಸಗಾರನ ಕರ್ಕೊಂಡೋಗಿ ಅಲ್ಲಿಯ ಸಂಘ ಸಂಸ್ಥೆ ಯಾರಿದ್ದಾರೆ ಹತ್ತಿರದವರು ಅವ್ರನ್ನ ಅಪ್ರೋಚ್ ಆಗಿ ಅದಕ್ಕೆ ಅವ್ರ ಹತ್ರ ಡೊನೇಷನ್ ಕಲೆಕ್ಷನ್ ಮಾಡಿ ಅಂತೂ ಫ್ರೀ ಆಫ್ ಕಾಸ್ಟ್ ನನಗಾಗಿದೆ. ಅಲ್ಲಿ ಒಂದು 7,000 ರೂಪಾಯಿ ಖರ್ಚು ಬರ್ತದೆ. ಟ್ರಾನ್ಸ್ಪೋರ್ಟೇಷನು, ಜನರ ಊಟ, ಜನರ ಸಂಬಳ ಸೇರಿ. ರಸ್ತೆ ಬದಿ ಎಲ್ಲಿ ಹಸಿರು ಸಂಪಾಗಿ ಹುಲ್ಲು ಬೆಳೀತದೆ ಅದಷ್ಟು ಕಟಾವು ಮಾಡ್ಕೊಂಬಂದು ದನಗಳಿಗೆ ಹಾಕೋದು. ಈ ಅಭಿಯಾನ ಯುವ ಕೃಷಿ ಕೂಡ ಮಾಡ್ತೇನೆ ನಾನು ಖಂಡಿತವಾಗಿ. ಜನರ ಸಹಕಾರ ಬೇಕಿದ್ದಕ್ಕೆ. ನಮ್ಮ ಊರಿನ ಹತ್ರ ಹಲ್ಲಿದೆ, ನೀವು ಬಂದು ಕಟ್ ಮಾಡ್ಕೊಂಡು ಹೋಗೋದಾದರೆ ನಾವು ನಿಮಗೆ ಇದು ಮಾಡ್ತೇವೆ, ಹೆಲ್ಪ್ ಮಾಡ್ತೇವೆ ಅಂತಿದ್ರೆ ನಾನು ಅಲ್ಲಿ ಹೋಗಿ ಕಟಾವು ಮಾಡಿಸ್ಕೊಂಡು ಬರ್ತೇನೆ. ಲೇಬರ್ಸನ್ನು ನಾವೇ ಕರ್ಕೊಂಡು ಹೋಗೋದು. ಇಲ್ಲಿಂದ ವ್ಯಾನ್ ತಗೊಂಡು ಹೋಗಿ ಇಲ್ಲಿ ಕಟಾವು ಮಾಡಿಸಿ ಅವ್ರಿಗೆ ಊಟ ಕಾಫಿ ಎಲ್ಲ ಕೊಟ್ಟು ಸಂಜೆ ಒಳಗೆ ಕಟಾವು ಮಾಡಿಸ್ಕೊಂಡು ಬರ್ತೇವೆ. ಇಲಾಖೆ ಗೌರ್ಮೆಂಟ್ನಿಂದ ನನಗೆ ಈ ಪಿಂಜರ ಪೋಲ್ ಅಭಿಯಾನದಲ್ಲಿ ಈಗ 3 ವರ್ಷ ಸಾಧಾರಣ ಒಂದು 3 ಲಕ್ಷ ರೂಪಾಯಿ ಸಿಕ್ಕಿದೆ ಅಷ್ಟೇ ಇಲಾಖೆಯಿಂದ. ಮತ್ತು ಬೊಮ್ಮಾಯಿ ಸರ್ಕಾರ ಇರುವಾಗ ಪುಣ್ಯಕೋಟಿ ದತ್ತು ಯೋಜನೆಯಲ್ಲಿ 11 ಲಕ್ಷ ರೂಪಾಯಿ ಸಿಕ್ಕಿದೆ. ಅವ್ರದ್ದು ಒಂದು ಯೋಜನೆ ಇದೆ, ವರ್ಷಕ್ಕೆ ಒಂದು ದನಗೆ 11,000 ರೂಪಾಯಿ ಕೊಡುವ ಕ್ರಮ. ಅದು ಹೇಗಂದರೆ ಜನರಿಗೆ ಕಾಲ್ ಕೊಟ್ಟದ್ದು. ಒಂದು ವೆಬ್ಸೈಟ್ನಲ್ಲಿ ಎಲ್ಲ ದನಗಳನ್ನು ಪಿಕ್ಚರ್ ಹಾಕಿ ಜನಗಳು ಹೋಗಿ ಅದರದ್ದು ದತ್ತು ತಗೊಳ್ಬೇಕು. ಆ ಯೋಜನೆ ಮಾಡಿದ್ದವರು. ಆವಾಗ ಏನು ಮಾಡಿದ್ದಾರೆ, ಯಾರು ಅದಕ್ಕೆ ಮುಂದೆ ಬರೆದಾಗ ರಾಜ್ಯ ಸರ್ಕಾರ ನೌಕರರು ಅದಕ್ಕೆ ಒಂದು ಸಂಬಳವನ್ನು ಡೊನೇಷನ್ ಮಾಡಿ 40 ಕೋಟಿ ರೂಪಾಯಿ ಹಾಕಿದ್ದಾರೆ. ಆಗ ನನ್ನ ಗೋಶಾಲೆಗೆ 11 ಲಕ್ಷ ಸಿಕ್ಕಿದೆ ಸಂಖ್ಯೆಗೆ ಅನುಗುಣವಾಗಿ. ಆಗ ನನ್ನ ಹತ್ರ ಇದ್ದದ್ದು ಸಾಧಾರಣ 110 ದನಗಳು, ನನಗೆ 11 ಲಕ್ಷ ರೂಪಾಯಿ ಸಿಕ್ಕಿದೆ. ಈಗ ಅದು ಸ್ಟಾಪ್ ಆಗಿದೆ, ಆ ಯೋಜನೆ ಇಲ್ಲ, ಮುಲಿ ಹೋಗಿದೆ. ಪಿಂಜರ ಪೋಲ್ ಅಂತದ್ದೇ ಒಂದು ದಿವಸಕ್ಕೆ 17,500 ರೂಪಾಯಿ ಪ್ರಕಾರ ಕೊಡ್ತೇವೆ ಅಂತ ಗೌರ್ಮೆಂಟ್ನ ಆಶ್ವಾಸನೆ. ಅದು ಕೊಟ್ಟರೂ ಕೂಡ ನಮಗೆ ಒಳ್ಳೆ ಅನುಕೂಲ ಆಗ್ತದೆ. ಅದು ಕೂಡ ಬರ್ತಾಯಿಲ್ಲ ಅಂದರೆ ಏನು, ಒಂದು 6 ತಿಂಗಳಿಗೊಂದು ಸತಿ ಒಂದು ತಿಂಗಳ ಇದು ಕೊಡ್ತಾನೆ. ಒಂದು 78,000 ರೂಪಾಯಿ, ಒಂದು 80,000 ರೂಪಾಯಿ, ಒಂದು 200 ದನಗಳಿಗಂತ ಅವ್ರದ್ದು ಯೋಜನೆ ಹೀಗೆ ಕೊಡ್ತಾ ಇದೆ. ಅಂತ ನೀಲವರ ಗೋಶಾಲೆ ಕೂಡ ಅವ್ರು ಕೊಡೋದು 1.25 ಲಕ್ಷ ರೂಪಾಯಿ. ಹೀಗಾಗಿದೆ ಅಂತ ಗೌರ್ಮೆಂಟಿಂದ ಯಾವುದೇ ಅನುದಾನ ಅಷ್ಟು ಸಮರ್ಪಕವಾಗಿ ಬರ್ತಾ ಇಲ್ಲ. ಸರ್, ಇನ್ನು ಕೊನೆಯದಾಗಿ ತಮ್ಮ ಗೋಶಾಲೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ, ಕೆಲವರಿಗೆ ಬರ್ಬೇಕನ್ನುವಂತ ಆಸೆ ಇರ್ತದೆ, ಹೇಗೆ ಬರಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಸರ್, ನೀವು ಡೀಟೇಲ್ ಆಗಿ ಹೇಳ್ಬೋದಾ? ನೋಡಿ, ನನಗೆ ನನ್ನ ಫೋನ್ ನಂಬರ್ ನಿಮ್ಮ ಮುಖಾಂತರ ನಾನು ಹಂಚಿಕೊಳ್ತೇನೆ. ಇದು ನಂಚಾರು ಗ್ರಾಮ. ನೀವು ಮಂದರ್ತಿ ಮೂಲಕವಾಗಿ ಅವರ್ಸೆ ಪ್ಲೇಸಿಗೆ ಬಂದು ಬರ್ಬೋದು, ಈ ಕಡೆ ಕೊಕ್ಕರ್ಣೆ ಮೂಲಕವಾಗಿ ಬರ್ಬೋದು. ಇಲ್ಲಿ ನಮ್ಮನ್ನು ಸಂಪರ್ಕ ಮಾಡೋದು, ಇಲ್ಲಿ ಯಾವ ರೀತಿ ನೀವು ನಮಗೆ ಸ್ಪಂದನೆ ಮಾಡ್ಬೋದು, ಅದಕ್ಕೇನು ದೊಡ್ಡ ವಿಚಾರ ಇಲ್ಲ. ಒಂದು ಹಿಂಡಿ ಕೊಡ್ಬೋದು, ಹುಲ್ಲು ಕೊಡ್ಬೋದು, ಸೈಲೇಜ್ ಕೊಡ್ಬೋದು, ಇಲ್ಲ ಕೆಲಸಗಾರ ಸಂಬಳವನ್ನು ನಿಭಾಯಿಸ್ಬೋದು. ಹೀಗೆ ಯಾವುದೇ ಅನುಕೂಲ ಮಾಡಿಕೊಟ್ರೆ ಇನ್ನಷ್ಟು ಸೇವೆ. ನಾನು ಹೇಳಿದ 1,000 ಮಿನಿಮಮ್ ದನಗಳನ್ನ ಕಟ್ಟುವ ಯೋಜನೆ ನಂದು. ಮಿನಿಮಮ್ ಮ್ಯಾಕ್ಸಿಮಮ್ ಹಾಕಿದ್ರೆ ಜನಗಳ ಸಂಪೂರ್ಣ ಸಹಕಾರ ಬೇಕು. ಮತ್ತು ಗೋಶಾಲೆ ಏನು ಗೊತ್ತು, ಜನಸಾಮಾನ್ಯರು ಮಾಡೋದು, ಮಠಮಾನ್ಯ ಮಾಡೋದು ದೊಡ್ಡ ಕೆಲಸ ಅಲ್ಲ. ಸ್ವಾಮೀಜಿಯವರು ಅವರಿಗೆ ಒಂದು ಕಾಲ್ ಕೊಟ್ಟರೆ ಬರ್ತದೆ. ನಮ್ಮಂಥ ಜನಸಾಮಾನ್ಯರು ಮಾಡಿದರೆ ಇಂಥ ಗೋಶಾಲೆ ಆದರೆ ಆಟೋಮೆಟ್ಲಿ ಗೋಹತ್ಯೆ ನಿಲ್ತದೆ. ಗೋಹತ್ಯೆ ಯಾಕಾಗ್ತದೆ, ದನಗಳನ್ನ ಈ ಗುಡ್ಡಗಳನ್ನ ಮನೆಯಲ್ಲಿ 8-10 ಗುಡ್ಡಗಳಾದರೆ 2 ದನ ಸಾಕ್ಲಿಕ್ಕೆ ಆಗೋದಿಲ್ಲ. ಅವಾಗೇನು ಮಾಡ್ತಾರೆ ಅವರು, ಕೊಟ್ಟುಬಿಡು ಅಂತ ಹೋಗ್ತಾರೆ. ಆವಾಗ ಅದು ಕಟಾವಿಗೆ ಹೋಗ್ತದೆ. ಜನಸಾಮಾನ್ಯರು ಹೀಗೆ ಗೋಶಾಲೆ ಮಾಡ್ರೆ, ಅಲ್ಲಿ ಗೋಶಾಲೆ ಬಿಟ್ಟು ಬರುವಪ್ಪ, ಕಟಾವು ಬೇಡ ಅದು ಅಂತ ಬರ್ತದೆ. ಈ ರೀತಿ ನಾನೊಬ್ಬ ಮಾಡಿ ಸಕ್ಸಸ್ ಆಯಿತು ಅಂತಾದರೆ
ಜನ ಕೇರ್ ಮಾಡಿ ನಾವು ಮಾಡುವ ಈ ಹಂಬಲ ಹುಡ್ತದೆ. ಹಾಗಾಗಿ ನಾನು ಹೇಳೋದು ಇಂಥದಕ್ಕೆ ಪ್ರಚಾರ ಸಿಗಬೇಕು. ಯಾರು ಜನಸಾಮಾನ್ಯರು ಗೋಶಾಲೆ ಮಾಡ್ತಾರೆ ಅಲ್ಲಿ ಪ್ರಚಾರ ಮಾಡಬೇಕು. ಎಲ್ಲ ಯಾರ ಹತ್ರ ಜಾಗ ಇದೆ ಅವರೊಂದು ಗೋಶಾಲೆ ಮಾಡಿ ನಿರ್ಮಾಣ ಮಾಡಬೇಕು. ನೋಡಿ, ಇದರಿಂದ ಏನಾಗ್ತದೆ, ಪ್ರಕೃತಿ ಕೂಡ ಒಳ್ಳೆಯದಾಗ್ತದೆ. ಅವುಗಳ ಉಸಿರು ಪ್ರಕೃತಿ ಹೋಗೋದ್ರ ಮುಖಾಂತರ ಪ್ರಕೃತಿ ಕೂಡ ಶುದ್ಧ ಆಗ್ತದೆ. ಸಗಣಿಯಿಂದ ನಮ್ಮ ಭೂ ಸಮೃದ್ಧಿ ಕೂಡ ಆಗ್ತದೆ. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ನೀವು ಯಾವ ರೀತಿ ಸಹಕಾರ ಕೊಡ್ತೀರಿ, ನೀವು 500,000 ರೂಪಾಯಿ ಕೊಟ್ಟರು ನಾವು ಇದು ಸ್ವೀಕಾರನೇ. ಯಾಕಂದರೆ ಒಂದು ಚೀಲ ಫೀಡಿಗೆ 1,050 ರೂಪಾಯಿ ಫೀಡ್ ಹಾಕೋದು ನಾವು. ಒಂದು ಚೀಲ ಸೈಲೇಜಿಗೆ ಒಂದು 550 ರೂಪಾಯಿ ಬೀಳ್ತದೆ. ಒಂದು ಪಿಂಡಿ ಹುಲ್ಲಿಗೆ ಇಲ್ಲಿ ಬಂದು ಬೀಳುವಾಗ 200 ರೂಪಾಯಿ ಬೀಳ್ತದೆ ಅಲ್ವಾ. ಒಂದು ಕೆಲಸಗಾರರು ಈಗ ನೋಡಿ, ಅವರು ಅಷ್ಟು ದೂರದಿಂದ ಈಗ ಖುಷಿಯಲ್ಲಿದ್ದಾರೆ ಅವರು. ಯಾಕೆ ಅವ್ರಿಗೆ ಆ ರೀತಿ ನೋಡಿಕೊಂಡ್ರೆ, ಇಲ್ಲದ್ರೆ ಅವ್ರದ್ದು ಸಮಸ್ಯೆ ಅಲ್ವಾ. ಅವ್ರಿಗೆ ಸಂಬಳ ಕೊಡಬೇಕು. ಮನೆ ಹತ್ರ ಅವರು ಕಷ್ಟ ಇದ್ದಿಲ್ಲಿ ಬರೋದು, ಆಗ ಅವರು ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಇದಕ್ಕೆಲ್ಲ ಜನರ ಸಹಕಾರ ಬಂದರೆ ಖಂಡಿತವಾಗಿ ಗೋಶಾಲೆ ಉತ್ತಮ ಮಟ್ಟದಲ್ಲಿ ನಡೀತದೆ. 10 ಗೋಶಾಲೆ ಓಪನ್ ಆಗ್ತದೆ. ಹಾಗೆ ಸರ್, ನಿಮ್ಮ ಈ ಗೋ ಸೇವೆ ನಿರಂತರವಾಗಿ ಸಾಗ್ಲಿ ಅಂತ ನಾವು ಕೂಡ ಆಶಿಸ್ತೇವೆ. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ನಾವು ನಂಚಾರುವಿನ ಕಾಮಧೇನು ಗೋಶಾಲೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದೇವೆ. ಯಾರಿಗೆಲ್ಲ ಈ ಗೋಶಾಲೆಗೆ ಬರಬೇಕು ಅಥವಾ ಒಂದು ಸೇವೆಯನ್ನ ಮಾಡಬೇಕು ಅಂತ ಮನಸ್ಸಿದ್ರೆ ನೀವು ಕೂಡ ಬರ್ಬೋದು. ಈಗಾಗಲೇ ರಾಜೇಂದ್ರ ಅವರು ಹೇಳಿದ್ದಾರೆ ಈ ಗೋಶಾಲೆ ಎಲ್ಲಿದೆ ಅನ್ನುವಂಥದ್ದು. ಸೊ ಇದಾಗಿತ್ತು ಇವತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.